ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕೊಟ್ಟುಕನಕೇರಿ ಸ್ವಾಮಿ ಭೀಮಾಂಬಿಕಾ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮವೆಂದ್ರೆ ಸುಕ್ಷೇತ್ರ ಕೊಟ್ಟಕನಕೇರಿ. ಈ ಗ್ರಾಮದಲ್ಲಿ ಸ್ವಾಮಿ ಭೀಮಾಂಬಿಕಾ ಜಾತ್ರೆ ಬಂತಂದ್ರೆ ಸಾಕು ಎಲ್ಲಿಲ್ಲದ ಉತ್ಸಾಹ. ಯಾಕೆಂದ್ರೆ ಈ ತಾಯಿಯನ್ನು ನಂಬಿದ ಭಕ್ತರು ಇಲ್ಲಿ ತುಂಬಾ ಜನ ಬರ್ತಾರೆ. ಈಕೆಯ ಜಾತ್ರೆ ಬಂದ್ರೆ ಸಾಕು ಬೇರೆ ಕಡೆ ಹೋದ ಜನರು ಈಕೆಯ ಜಾತ್ರೆಗೆ ತಪ್ಪದೆ ಹಾಜರಾಗ್ತಾರೆ. ಯಾಕೆಂದ್ರೆ ಈ ತಾಯಿಯನ್ನ ನಂಬಿ ಬಂದವರನ್ನ ಎಂದೂ ಕೈಬಿಟ್ಟಿಲ್ಲ ಎಂದು ಸ್ವಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರ ನಂಬಿಕೆಯಾಗಿದೆ. ಈ ಗ್ರಾಮದೇವಿ ಸ್ವಾಮಿ ಭೀಮಾಂಬಿಕೆ ಜಾತ್ರೆಯು ಶಿವರಾತ್ರಿ ದಿನದಿಂದ ಮುಂದಿನ 5 ದಿನಗಳವರೆಗೆ ಭಕ್ತರು ಪ್ರತಿದಿನವೂ ನೀರಾರ ಉಪವಾಸ ವ್ರತವನ್ನ ಮಾಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಉಪವಾಸ ವ್ರತವನ್ನ ಮಾಡ್ತಾರೆ. ಕೊನೆಯ ಶಿವರಾತ್ರಿಯ 5ನೇ ದಿನದಂದು ಬಹಳ ಅದ್ದೂರಿಯಾಗಿ ಸುತ್ತಮುತ್ತಲಿನ ಮತ್ತು ಸ್ವಗ್ರಾಮದವರೆಲ್ಲರೂ ಸೇರಿ ಈ ತಾಯಿಯ ಜಾತ್ರೆಯನ್ನ ನಡೆಸುತ್ತಾರೆ. ಇದು ಹೆಣ್ಣು ಮಕ್ಕಳ ಜಾತ್ರೆ ಎಂದು ವಾಡಿಕೆಯಾಗಿದೆ. ಬೆಳಗಿನ ಜಾವದಿಂದ ಮಧ್ಯರಾತ್ರಿ 1 ಗಂಟೆವರೆಗೂ ಜಾತ್ರೆಯನ್ನ ಮಾಡ್ತಾರೆ. ಈ ತಾಯಿಯು ಮುಂದೆ ಬರುವ 1 ವರ್ಷದ ಮಳೆ ಬೆಳೆ ಆತಂಕದ ದಿನಗಳನ್ನ ಒಳ್ಳೆಯ ದಿನಗಳಾಗಿ ಮಾಡ್ತಾರೆ ಅಂತ ಇಲ್ಲಿ ನಂಬಿಕೆ ಇದೆ. ಈಕೆಯ ನುಡಿಗಳು ಹೇಳಿಕೆಗಳು ಎಲ್ಲವೂ ನುಡಿದಂತೆ ಆಗ್ತದೆ ಅಂತ ಭಕ್ತರು ಹೇಳ್ತಾರೆ. ಅದಕ್ಕಾಗಿ ಮಧ್ಯರಾತ್ರಿ ಹೇಳಿಕೆಯನ್ನ ಕೇಳಲು ಜನರು ಗದ್ದಲದಲ್ಲೂ ಕೂಡ ಹರಸಾಹಸವನ್ನ ಮಾಡ್ತಾರೆ. ಮತ್ತು ಈ ಅಮ್ಮನ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು, ಶಕ್ತಿ ಪ್ರದರ್ಶನಗಳು, ಟಗರಿನ ಕಾಳಗ, ರಸಮಂಜರಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಮತ್ತು ಜಾತ್ರೆಯ ಮರುದಿನ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಕೂಡ ಗ್ರಾಮದ ಹಿರಿಯರು ಮಾಡಿರ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಸ್ವಾಮಿ ಭೀಮಾಂಬಿಕಾ ಜಾತ್ರೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ತೋರಿಸ್ತಾರೆ ಈ ಗ್ರಾಮದ ಭಕ್ತರು. ವರದಿ ಪಾಂಡು ಗಿರಿಯಣ್ಣನವರ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಕಾರ್ಯಕ್ರಮದ ಕಾರಣೀಭೂತ ದೇವತೆಯಾಗಿರುವಂತಹ ಭೀಮಾಂಬಿಕೆಯನ್ನು ಕೂಡ ಇಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ PKPS ಹಾಲಿ ಮತ್ತು ಮಾಜಿ ಅಧ್ಯಕ್ಷರುಗಳೇ, ಸರ್ವ ಸದಸ್ಯರೇ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಹಾಲಿ ಮತ್ತು ಮಾಜಿ ಎಲ್ಲ ಗೌರವಾನ್ವಿತ ಬಂಧುಗಳೇ ಮತ್ತು ಇಲ್ಲಿ ಬೇರೆ ಪಂಚಾಯತಿಯಿಂದ ಆಗಮಿಸಿರುವಂತಹ ಸದಸ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ವಿವಿಧ ಸಮಾಜಗಳ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರೇ. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಮಂಜನಂಜನ ಪ್ರಧಾನ ಸ್ವರೂಪಿ ವಿಶ್ವೇಶ್ವರ ಮಹಾಸ್ವಾಮೀಜಿಗಳು ಒಂದು ಆಮಂತ್ರಣವಿದೆ. ಇದರಲ್ಲಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು
ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.